ಆತ್ಮಕ್ಕೆ ಮೊದಲು ಜನ್ಮ ಯಾವ ಜೀವಿಯಲ್ಲಿ ಸಿಗುತ್ತದೆ ಎಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಒಂದು ಸಾರಿ ತಿಳಿದುಕೊಳ್ಳೋಣ ಬನ್ನಿ. ಮತ್ತು ಮನುಷ್ಯ ಜೀವ ಪಡೆಯಲು ಎಷ್ಟು ಕಷ್ಟವಿದೆ ಎಂದು ಗೊತ್ತಾ? ಹಾಗಾದರೆ ನೋಡೋಣ ಬನ್ನಿ. 84 ಲಕ್ಷ ಜೀವಿಗಳಲ್ಲಿ ಮೊದಲು ಆತ್ಮವು ಜನ್ಮ ಪಡೆಯುವುದು ಗಿಡಮರಗಳಾಗಿ. 9 ಲಕ್ಷ ಬಾರಿ ಜನ್ಮ ಪಡೆಯುತ್ತದೆ. ಮಳೆ, ಚಳಿ, ಬಿಸಿಲು ಎಲ್ಲವನ್ನ ಸಹಿಸಿಕೊಂಡು ನಂತರ ಅದು ಜಲಚರವಾಗಿ ಜನ್ಮ ಪಡೆಯುತ್ತದೆ. ಅಲ್ಲಿ ಆತ್ಮವು 20 ಲಕ್ಷ ಬಾರಿ ಜನ್ಮ ಪಡೆಯುತ್ತದೆ. ಆದರೆ ಆ ಜೀವನದಲ್ಲಿ ಅದಕ್ಕೆ ಯಾವಾಗಲೂ ಭಯ ಪಡ್ತಾನೇ ಇರುತ್ತದೆ. ಯಾಕೆಂದ್ರೆ ಯಾವಾಗ ದೊಡ್ಡ ಮೀನು ಚಿಕ್ಕ ಮೀನನ್ನು ನುಂಗಿ ಹಾಕುತ್ತದ ಅಂತ. ಅದಾದ ಮೇಲೆ ಆತ್ಮ ಕ್ರಿಮಿಕೀಟಗಳಾಗಿ ಜನ್ಮ ಪಡೆಯುತ್ತದೆ. ಇರುವೆಗಳಾಗಿ ಮಣ್ಣಿನಲ್ಲಿ ತೆಗಳುತ್ತಾ ತುಂಡು ತುಂಡಾದ ಆಹಾರಗಳನ್ನ ತಿನ್ನಬೇಕಾಗುತ್ತದೆ. ನೊಣವಾಗಿ ಕೊಳಕಿನ ಮೇಲೆ ಬದುಕಬೇಕಾಗುತ್ತದೆ. ಈ ರೀತಿ ಆತ್ಮವು 11 ಲಕ್ಷ ಬಾರಿ ಜನನ ಪಡೆದು ಕಷ್ಟಗಳನ್ನ ಸಹಿಸಿಕೊಂಡು ಬದುಕುತ್ತದೆ. ಇದಾದ ಮೇಲೆ ಆತ್ಮವು ಪಕ್ಷಿಯ ರೂಪದಲ್ಲಿ ಜನನ ಪಡೆಯುತ್ತವೆ. ಗಿಳಿಯಾಗಿ, ಪಾರಿವಾಳವಾಗಿ ಮತ್ತು ಕಾಗೆಯಾಗಿ 10 ಲಕ್ಷ ಬಾರಿ ಜನನ ಪಡೆಯುತ್ತದೆ. ಆದರೆ ಆಕಾಶದಲ್ಲಿ ಹಾರಬೇಕಾದ್ರೆ ಯಾವುದೋ ಒಂದು ಹದ್ದು ಎಂಬ ಬೇಟೆಗಾರನಿಂದ ಜೀವವನ್ನ ಕಳೆದುಕೊಳ್ಳುವ ಭಯದಲ್ಲೇ ಬದುಕುತ್ತದೆ. ಅದಾದ ನಂತರ ಆತ್ಮವು ಪಶು ರೂಪದಲ್ಲಿ ಜನ್ಮ ಪಡೆದು 30 ಲಕ್ಷ ಬಾರಿ ಸಿಂಹ, ನಾಯಿ, ಆನೆಯಾಗಿ ಜನನ ಪಡೆಯುತ್ತದೆ. ಇಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ತಿನ್ನುತ್ತದೆ ಅಥವಾ ಮನುಷ್ಯ ಅದನ್ನ ಕೊಲ್ಲಬಹುದು ಸಹ. ಈ ರೀತಿಯಾಗಿ ಒಂದೊಂದು ನಿಮಿಷ ಕೂಡ ಭಯದಲ್ಲೇ ಬದುಕುತ್ತದೆ. ಈ ಸುದಿನ ಮತ್ತು ನೋವಿನ ಯಾತ್ರೆಯ ನಂತರ ಆತ್ಮಕ್ಕೆ ಗೋವಿನ ಜನ್ಮ ಸಿಗುತ್ತದೆ. ಗೋವಿನ ಜನ ಪುಣ್ಯದಿಂದ ಕೂಡಿರುತ್ತದೆ ಮತ್ತು ಉನ್ನತ ಸ್ಥಾನದಿಂದ ಸಿಗುತ್ತದೆ. ಗೋವಿನ ಜನನದ ನಂತರವೇ ಆತ್ಮಕ್ಕೆ ಮನುಷ್ಯನ ಜನ್ಮ ಸಿಗುವುದು. ಆದರೆ ಅಲ್ಲಿಯೂ ಕೂಡ ನೇರವಾಗಿ ಬ್ರಾಹ್ಮಣ ಕುಲದಲ್ಲಿ ಜನ್ಮ ಸಿಗುವುದಿಲ್ಲ. ಮೊದಲು ಶೂದ್ರ, ವೈಶ್ಯ, ಕ್ಷತ್ರಿಯ ಕುಲದಲ್ಲಿ ಜನನ. ಮನುಷ್ಯ 4 ಲಕ್ಷ ದಾಟಿದ ನಂತರವೇ ಬ್ರಾಹ್ಮಣ ಕುಲದಲ್ಲಿ ಜನ್ಮ ಸಿಗುತ್ತದೆ. ನಾನು ಒಟ್ಟಾರೆಯಾಗಿ ಏನು ಹೇಳಲು ಹೊರಟಿದ್ದೇನೆಂದರೆ, ಇಷ್ಟು ಕಷ್ಟದಿಂದ ನಮಗೆ ಮನುಷ್ಯ ಜನ್ಮ ಸಿಕ್ಕಿರುವುದರಿಂದ ನಾವು ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯ ಕಾರ್ಯ ಮಾಡಿ, ಧರ್ಮ ಪಾಲನೆ ಮಾಡಿ, ಮನುಷ್ಯ ಜನ್ಮಕ್ಕೆ ಒಳ್ಳೆಯ ದಾರಿ ಮಾಡಿಕೊಂಡು ಬದುಕಬೇಕು. ಆತ್ಮವು 80 ಲಕ್ಷ ಜನ್ಮ ಆಗಿದ ನಂತರವೇ ನಮಗೆ ಮನುಷ್ಯನ ಕುಲದಲ್ಲಿ ಜನ್ಮಕ್ಕೆ ಅವಕಾಶ ಸಿಗುವುದು. ಹಾಗಾಗಿ ಮನುಷ್ಯ ರೂಪದಲ್ಲಿ ಇರುವ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವುದು ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಕೊಲ್ಲುವ ಪ್ರಯತ್ನ ಮಾಡಬಾರದು ವೀಕ್ಷಕರೇ. ಹಾಗೇನೆ ಮನುಷ್ಯ ಜನ್ಮ ಮುಗಿದ ನಂತರ ಆತ್ಮವು ಮೊದಲನೇ ರಾತ್ರಿ ಬಹಳ ತುಂಬಾ ನೋವಿನಲ್ಲೇ ಇರುತ್ತದೆ. ಪ್ರಾಣ ಹೋದ ನಂತರ ಆತ್ಮವು ದೇಹದ ಪಕ್ಕನೆ ನಿಂತಿರುತ್ತದೆ. ಅಳುವ ಶಬ್ದವನ್ನ ಕೇಳಿ ತನ್ನ ಕುಟುಂಬ ಅಂದರೆ ತಂದೆ, ತಾಯಿ, ಅಕ್ಕ, ತಮ್ಮ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರ್ತಾ ಇರೋದು ಕೇಳಿಸಿಕೊಂಡು ನೋಡ್ತಾನೆ ಇರುತ್ತದೆ. ಅದು ಕೂಡ ಫೀಲ್ ಮಾಡ್ತಾ ಇರುತ್ತದೆ. ಆದರೆ ಅದಕ್ಕೆ ಏನು ಮಾಡಕ್ಕಾಗದೇ ಇಲ್ಲ. ಅಳುತ್ತಿರುವ ತಂದೆ, ತಾಯಿ, ಮಕ್ಕಳು, ಆಪ್ತರನ್ನು ಕಣ್ಣೀರು ಹರಿಸೋದಕ್ಕೆ ಮತ್ತು ಸಮಾಧಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಆದರೆ ಸತ್ತಿರುವ ಮನುಷ್ಯನ ಆತ್ಮ ಎಷ್ಟು ದುಃಖ, ಎಷ್ಟು ಕಷ್ಟ ಪಡ್ತಾ ಇರುತ್ತದೆ ಅಂತಂದ್ರೆ ನಮಗೆ ಊಹೆ ಮಾಡೋಕ್ಕೂ ಆಗೋದಿಲ್ಲ. ಆ ದಿನ ರಾತ್ರಿ ಕಳೆದು ಆತ್ಮ ಹೇಳಿಕೊಳ್ಳುತ್ತದೆ, ಇನ್ನು ಸ್ವಲ್ಪ ಸಮಯ ಇದ್ದಿದ್ದರೆ ನಾನು ನನ್ನ ಮಕ್ಕಳ ಹತ್ತಿರ ಮಾತನಾಡಬಹುದಿತ್ತು, ಸ್ವಲ್ಪ ಸಮಯ ಕಳೆಯಬಹುದಿತ್ತು, ಅಪ್ಪಿಕೊಳ್ಳಬಹುದಿತ್ತು, ತಂದೆ ತಾಯಿಯ ಹತ್ತಿರ ಇನ್ನು ಮಾತನಾಡಬಹುದಿತ್ತು ಎನ್ನುತ್ತಾ ಸತ್ತ 3 ದಿನದ ನಂತರ ಅಂದರೆ ತಿಥಿ ಮಾಡಿದ ನಂತರ ಆ ಆತ್ಮವು ಮನೆ ಮಂದಿಯನ್ನೆಲ್ಲ ಬಿಟ್ಟು ಹೋಗುತ್ತದೆ. ಅದಕ್ಕೆ ವೀಕ್ಷಕರೇ, ಇರುವಷ್ಟು ದಿನ ಎಲ್ಲರ ಜೊತೆ ಮಾತಾಡಿ, ಪ್ರೀತಿಯನ್ನ ಹಂಚಿಕೊಳ್ಳಿ, ಸ್ನೇಹ ಮಾಡೋಣ, ಖುಷಿಯಾಗಿ ಬಾಳೋಣ. ಯಾರಿಗೆ ಗೊತ್ತು ಯಾರು ಯಾವಾಗ ಯಾರನ್ನ ಬಿಟ್ಟು ಹೋಗಬೇಕಾಗುತ್ತದೆ ಎಂದು. ಜೀವನವನ್ನು ನಮಗೆ ಇಷ್ಟವಾದ ರೀತಿಯಲ್ಲಿ ಬದುಕೋಣ. ನೋವು, ಸಂಕಟ, ಅಸೂಯೆ ಇಂತಹ ಕೆಟ್ಟ ವಿಚಾರಗಳನ್ನ ಬಿಟ್ಟು ಎಲ್ಲರೂ ಕೂಡ ಒಂದು ಕುಟುಂಬ ಎಂದು ತಿಳಿದುಕೊಂಡು ಬದುಕೋಣ. ನಾವು ನಮ್ಮವರು ಎಂದು ಬಾಳಿ ನಡೆದರೆ ಈ ಜಗತ್ತಿನಲ್ಲಿ ಕೊಲೆ ಮತ್ತು ಅತ್ಯಾಚಾರ ಇಂಥ ಕೆಟ್ಟ ಕೆಲಸಗಳಿಗೆ ಅವಕಾಶ ಇರುವುದಿಲ್ಲ. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಳ್ಳೆಯ ಸಂದೇಶವನ್ನ ಎಲ್ಲರಿಗೂ ತಲುಪುವಂತಾಗಲಿ. ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳು.